ಬೆಂಗಳೂರು ನಗರದಲ್ಲಿ ಪಿಜಿ ಬಾಡಿಗೆ ಕೊಡಿಸುವ ಹೆಸರಿನಲ್ಲಿ ದೊಡ್ಡ ಪ್ರಮಾಣ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಹೇಶ್ ಕೆವಿ ಎಂಬ ಯುವಕ ಪಿಜಿ ಕೊಡಿಸುವುದಾಗಿ ನಂಬಿಸಿ ಸಾರ್ವಜನಿಕರಿಂದ ಹಣ ಪಡೆದು ಜೊತೆಗೆ ಬಾಂಡ್ ಮಾಡಿಸಿ ನಂಬಿಸಿ ಮೋಸ ಮಾಡಿದ ಆರೋಪ ಕೇಳಿ ಬಂದಿದೆ. ಹಣ ಪಡೆದುಕೊಂಡ ಬಳಿಕ ಸಂಪರ್ಕ ಕಡಿದುಕೊಂಡಿರುವುದಾಗಿ ಆರೋಪಿಸಲಾಗಿದೆ. ಈ ಸಂಬಂಧ ಮಹೇಶ್ ಕೆವಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಜಿ ಹುಡುಕುತ್ತಿರುವ ಯುವಕರು ಮತ್ತು ಉದ್ಯೋಗಸ್ಥರು ಇಂತಹ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದಿರಬೇಕು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಪಿಜಿ ನಡೆಸುವ ನೆಪದಲ್ಲಿ ಸಾರ್ವಜನಿಕರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿರುತ್ತವೆ. ಬಿಲ್ಡಿಂಗ್ಗಳನ್ನು ಬಾಡಿಗೆ ಪಡೆದು ಪಿಜಿ ನಡೆಸುವುದಾಗಿ ಹೇಳಿ ಹಣ ಪಡೆದು ಬಳಿಕ ಸಂಪರ್ಕ ಕಡಿದುಕೊಳ್ಳುವವರ ಬಗ್ಗೆ ನಗರವಾಸಿಗಳು ಎಚ್ಚರಿಕೆಯಿಂದಿರಬೇಕಾಗಿದೆ. ಬೆಂಗಳೂರು ನಗರದ ಮಡಿವಾಳ, ಹೆನ್ನೂರು, ಕೋರಮಂಗಲ, ಜೆಪಿ ನಗರ, ವೈಟ್ಫೀಲ್ಡ್, ಎಸ್ಜಿ ಪಾಳ್ಯ, ತಾವರೆಕೆರೆ, ಮಾರುತಿ ನಗರ್, ಮಾರುತಹಳ್ಳಿ, ಕ್ರಿಸ್ ಕಾಲೇಜ್, ಎಲೆಕ್ಟ್ರಿಕಲ್ ಸಿಟಿ, ಬಿಟಿಎಂ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಹೇಶ್ ಕೆವಿ ಎಂಬ ವ್ಯಕ್ತಿ ಬಾಡಿಗೆ ಕಟ್ಟಡಗಳನ್ನು ಪಡೆದು ಪಿಜಿ ನಡೆಸುವುದನ್ನೇ ಉದ್ಯೋಗವಾಗಿಸಿಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸೂರ್ಯಕಲಾ ಎಂಬ 53 ವರ್ಷದ ಮಹಿಳೆ ತಮ್ಮಿಂದ ಒಟ್ಟು 16,50,000 ರೂಪಾಯಿ ಹಣವನ್ನು ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. 9 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಹಣ ಪಡೆದ ನಂತರ ಸದಾ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಸಂಪರ್ಕಕ್ಕೆ ಸಿಗದೇ ಇದ್ದಾನೆ ಎಂದು ದೂರಿದ್ದಾರೆ. ನನ್ನ ದುಡಿದ ಗಳಿಸಿದ ಹಣವನ್ನು ನನಗೆ ಮರಳಿ ಕೊಡಿಸಿ ಎಂದು ಸೂರ್ಯಕಲಾ ಅವರು ಮನವಿ ಮಾಡಿಕೊಂಡಿದ್ದಾರೆ. ಪಿಜಿ ಹೆಸರಿನಲ್ಲಿ ಹಣ ವಂಚಿಸುವ ಇಂತಹ ವ್ಯಕ್ತಿಗಳ ನಗರದಲ್ಲಿ ಸಕ್ರಿಯರಾಗಿದ್ದು ಇವರ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಬೆಂಬಲವೂ ಇದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಆದ್ದರಿಂದ ಸಾರ್ವಜನಿಕರು ಪಿಜಿ ಸಂಬಂಧಿತ ವ್ಯವಹಾರಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಡೆದುಕೊಳ್ಳಬೇಕೆಂದು ಮನವಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ, ಬೆಂಗಳೂರು.